अन्वयादितरतश्चार्थेष्वभिज्ञस्वराट् हृदाय आदिकवये मुह्यन्ति यं सूरयः वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो चिरहकातर आजुहाव देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम् ಸತೀದೇವಿ ನಿಂದಗೈವವನ ಸಂಬಂಧದ ಅನಿವಾರ್ಯ ಕುರುಹೆನಿಸಿದ ಶರೀರವೂ ಕೂಡ ತನಗೆ ಬೇಕಿಲ್ಲ ಅಂತ ಯೋಗಾಗ್ನಿಯಲ್ಲೇ ದೇಹವನ್ನ ತ್ಯಾಗ ಮಾಡುತ್ತಲೇ ಸುಟ್ಟು ಬಿಟ್ಲು. ಸುಟ್ಟೊಡನೆ ಅವಳ ಪರಿವಾರವಾಗಿ ಬಂದಿದ್ದ ನಂದಿ ಮೊದಲಾದ ಎಲ್ಲ ಪ್ರಮಥ ಗಣಗಳು ತಕ್ಷಣ ಮೇಲೆ ದಾಳಿ ಮಾಡುವುದಕ್ಕೆ ಹೊರಟರು. ಆಗ ಭೃಗು ಮಹರ್ಷಿಗಳ ವಿಶೇಷವಾದ ಮಂತ್ರದ ಫಲದಿಂದಾಗಿ ಆ ಯಾವ ಗಣಗಳಿಗೂ ಕೂಡ ದಕ್ಷನ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ಲಿಕ್ಕಾಗ್ಲಿಲ್ಲ ಅನ್ನೋದು ಇಷ್ಟು ಹಿಂದೆ ಬಂತು. ಅಂದ್ರೆ ಋಭು ದೇವತೆಗಳೆಲ್ಲ ಅಲ್ಲಿ ಆವಿರ್ಭವಿಸಿ ಅವರನ್ನು ಹೊಡೆದು ಓಡಿಸಿದ್ರು. ಅವರಿಗೆ ಅಲ್ಲಿ ನಿಲ್ಲಿಕ್ಕಾಗ್ಲಿಲ್ಲ. ಅಂಥ ಆಲಾತ ಚಕ್ರದಂತಹ ಆಯುಧಗಳನ್ನು ಹೇಳಿಕೊಂಡು ಬ್ರಹ್ಮ ತೇಜಸ್ಸು ಎಲ್ಲರನ್ನೂ ದಿಕ್ಕೆಡಿಸಿತು ಅಂತ ನಾವು ನೋಡಿದ್ವಿ. ಇಲ್ಲಿಗೆ 5ನೆಯ ಅಧ್ಯಾಯ ಮುಕ್ತಾಯವಾಗಿತ್ತು. 6ನೆಯ ಅಧ್ಯಾಯ ನೋಡ್ತಾ ಇದ್ದೇವೆ. ವೀರಭದ್ರನ ಅವತಾರದ ಕಥೆಯನ್ನ ಈ ಅಧ್ಯಾಯ ಹೇಳುತ್ತೆ. ಮೈತ್ರೇಯ ಉವಾಚ ಭವೋ ಭವಾನ್ಯ ನಿಧನಂ ಪ್ರಜಾಪತೇರ ಸತ್ಕೃತಾಯ ಹ್ಯವಗಮ್ಯ ನಾರದಾತ್ ಸ್ವಪಾರ್ಷದ ಸೈನ್ಯಂ ಚ ತದಧ್ವರೇಡ್ಭಿಃ ವಿದ್ರಾವಿತಂ ಕ್ರೋಧಮಪಾರಮಾದಧೇ. ಸತೀದೇವಿ ದಕ್ಷ ಪ್ರಜಾಪತಿ ಮಾಡಿದ ಅಪಮಾನವನ್ನ ತಾಳಲಾರದೆ ಪ್ರಾಣತ್ಯಾಗ ಮಾಡಿದ್ದನ್ನು, ತನ್ನ ಪಾರ್ಶ್ವದ ಸೈನ್ಯವನ್ನು ಯಜ್ಞದ ಅಧಿಪತಿಗಳು ಹೊಡೆದು ಓಡಿಸಿದ್ದನ್ನು ನಾರದರ ಮುಖದಿಂದ ರುದ್ರನಿಗೆ ನೇರವಾಗಿ ವಿಷಯ ತಿಳಿಯಿತು. ಅತೀವ ಕೋಪವೂ ಉಂಟಾಯಿತು ರುದ್ರದೇವನಿಗೆ. ವಿದ್ರಾವಿತಂ ಕ್ರೋಧಂ ಅಪಾರಂ ಆದಧೆ. ತನ್ನವರನ್ನ ಓಡಿಸಿದ್ದಕ್ಕಾಗಿ, ಅವರು ನ್ಯಾಯಕ್ಕಾಗಿ ಅಲ್ಲಿ ದಕ್ಷನ ಮೇಲೆ ಯುದ್ಧಕ್ಕಾಗಿ ನಿಂತರೆ ಅಲ್ಲಿ ಆ ಋಭುದೇವತೆಗಳು ಭೃಗುವಿನ ಅಸ್ತ್ರದ ಪ್ರಯೋಗದಿಂದ ದಿಕ್ಕೆಟ್ಟು ಓಡಿದ್ದನ್ನ ಕೋಪಗೊಂಡ್ರು ಕೇಳಿ. ಕ್ರುದ್ಧಸ್ತುದಷ್ಟೋಷ್ಟಪುಟ ಸತೂರ್ಜಟಿ ಜಟಾಂ ತಡಿದ್ವಹ್ನಿ ಸಟೋಗ್ರರೋಚಿಷಂ ಉತ್ಕೃತ್ಯ ರೌದ್ರ ಸಹ ಸೋತ್ಥಿತೋ ಹಸಂ ಗಂಭೀರನಾದೋ ವಿಸಸರ್ಜತಾಂ ಭುವಿ. ಅದು ರುದ್ರದೇವರ ಸಿಟ್ಟು ಶಬ್ದಗಳಲ್ಲೇ ಬರಬೇಕು. ಹಾಗೆ ವ್ಯಾಸರು ಆ ಶಬ್ದವನ್ನ ಜೋಡಿಸಿದ್ದಾರೆ. ಕ್ರುದ್ಧ ಸುದಷ್ಟೋಷ್ಟಪುಟ ಸ ದೂರ್ಜಟಿ. ದೂರ್ಜಟಿ ಅಂತ ರುದ್ರದೇವನಿಗೆ ಹೆಸರು. ಜಟಾಂ ತಡಿದ್ವಹ್ನಿ ಸಟೋಗ್ರ ರೋಚಿಷಂ. ಜಟ ಅಂದ್ರೆ ಜಡೆಯನ್ನ, ತಡಿತ್ ಅಂತಂದ್ರೆ ಮಿಂಚು, ಮಿಂಚಿನಂತೆ ಕೆಂಜಟೆಯನ್ನ ಉದ್ದವಾಗಿದ್ದದ್ದನ್ನ ನೆಲಕ್ಕೆ ಬಡಿದಾಗ ಬೆಂಕಿ ಅದರಿಂದ ಉಗ್ರ ರೋಚಿಷಂ ಮೇಲಕ್ಕೆ ಹಬ್ಬಿಸಿತು. ಜಟೆಯನ್ನ ತೆಗೆದು ನೆಲಕ್ಕೆ ಜೋರಾಗಿ ಬಡಿದ್ರೆ ಅದು ಬೆಂಕಿ ಹೊರಟು ಬಂತು. ಅಂದ್ರೆ ಕ್ರುದ್ಧನಾಗಿ ಸುದಷ್ಟೋಷ್ಟಪುಟ. ಸುದಷ್ಟ ಅಂದ್ರೆ ಚೆನ್ನಾಗಿರುವ ಹಲ್ಲನ್ನ ಹಲ್ ಕಚ್ಚುದು ಅಂತ ಹೇಳ್ತೇವಲ್ಲ, ಓಷ್ಠಗಳನ್ನ ಎರಡೂ ಭಾಗದ
ಹಲ್ಲುಗಳನ್ನ ಕಚ್ಚಿ ಗಟ್ಟಿಯಾಗಿ ಸಿಟ್ಟು ಬರುವಾಗ ಅದು ಹಾಗನ್ಸುತ್ತೆ, ಬಿಡುವಾರು ಅವನನ್ನು ಅಂತ. ಬಾಯಿ ಒಳಗೇನೆ ಮಾತಾಡ್ತೇವೆ ಅವಾಗ, ಪೂರ್ತಿ ಶಬ್ದ ಹೊರಕ್ಕೆ ಬರುದಿಲ್ಲ. ಅವನನ್ನೋ ಅಂತ ಅಂದ್ರೆ ಏನೇ ಪೂರ್ತಿ ಮಾತು ಹೇಳಲಿಕ್ಕೆ ಕೋಪ ಬಿಡ್ತಾ ಇಲ್ಲ, ಆದ್ರೆ ಆ ಕೋಪವನ್ನ ತೋರಿಸುವ ದಾರಿ ಹಲ್ಲುಗಳ ಅವಡುಗಚ್ಚುವಿಕೆ. ಗಟ್ಟಿಯಾಗಿ ಹಲ್ಲು ಕಚ್ಚಿ ಮಧ್ಯಾಹ್ನದ ಉರಿ ಬಿಸಿಲಿನಂತೆ ಮಿಂಚಿನ ಅಗ್ನಿಜ್ವಾಲೆಯಂತೆ ಹೊಳೆಯುವ ತನ್ನ ಜಟೆಯನ್ನ ನೆಲಕ್ಕೆ ಜೋರಾಗಿ ಬಡಿದ. ಅದರ ಜೊತೆಗೆ ಆ ಕೋಪದ ಅಟ್ಟಹಾಸವನ್ನು ಕೂಡ ಗೈದಿದ್ದಾನೆ. ಗಂಭೀರನಾದೋ ವಿಸಸರ್ಜತಾಂ ಭುವಿ, ಗಂಭೀರವಾದ ನಾದವನ್ನ ಗೈಯುತ್ತಾ ನೆಲಕ್ಕೆ ಬಡಿದಾಗ ಏನಾಯ್ತು? ತಥೋತಿಕಾಯಸ್ತನುವಾ ಸ್ಪೃಶನ್ ದಿವಂ ಸಹಸ್ರಬಾಹುರ್ಘನ ರಕ್ತ ಸೂರ್ಯದೃಕ್ ಕರಾಳ ದಂಷ್ಟ್ರೋ ಜ್ವಲಮೃತಜ ಕಪಾಲಮಾನಿ ವಿವಿಧೋದ್ಯತಾಯುಧ. ಜಟೆ ಬಡದದ್ದೇ ಬಡದದ್ದು. ಮೋಡಗಳು ಪರಸ್ಪರ ಘರ್ಷಣೆಯಾದಾಗ ಮಿಂಚು ಹೊರಕ್ಕೆ ಝಟಿತಿ ಎದ್ದೇಳುತ್ತಲ್ವೋ, ಹಾಗೆ ವೀರಭದ್ರ ಅನ್ನುವ ರುದ್ರದೇವನದ್ದೇ ಮತ್ತೊಂದು ಕ್ರೋಧ ಸ್ವರೂಪದ ಆವಿರ್ಭಾವವಾಯಿತು. ಅವನಿಗೆ 1000 ತೋಳುಗಳು, ಕಣ್ಣಾಡಿಸಿದಲ್ಲೆಲ್ಲ ಉದ್ದವಾದ ಕೈಗಳೇ ಕಾಣಿಸ್ತಾ ಇದೆ. ಒಂಥರ ಆಕ್ಟೋಪಸ್ ಇದ್ದ ಹಾಗೆ. ಇಡೀ ದೇಹದ ತುಂಬ ಶರೀರವೇ, ಅಂದ್ರೆ ಕೈಗಳೇ 1000 ಕೈಗಳಿಂದ ಕೂಡಿದವ. ಕಡು ಕೆಂಪಾದ ನೇಸರದಂತಹ ಕಣ್ಣುಗಳು. ಸಹಸ್ರ ಬಾಹು ಅನರ್ಘ ರಕ್ತ ಸೂರ್ಯ ದೃಕ್, ಚಂದ ಬೆಲೆ ಬಾಳುವ ಬೆಳಕನ್ನ ತುಂಬಿಕೊಂಡ ರತ್ನದಂತಿರುವ ಸೂರ್ಯನ ಬೆಳಕು ಆ ಕಣ್ಣಿನಲ್ಲಿ ಕಿಡಿಯಂತೆ ಹೊರಕ್ಕೆ ಸೂಸುತ್ತಾ ಇದೆ. ಕರಾಳ ದಂಷ್ಟ್ರ, ಹಲ್ಲು ಹೊರಕ್ಕೆ, ದಂಷ್ಟ್ರ ಅಂದ್ರೆ ದಾಡೆ, ಕರಾಳವಾದ ದಂಷ್ಟ್ರ. ಜ್ವಲದಗ್ನಿ ಮೂರ್ಧಚಃ, ನೆತ್ತಿ ಎಲ್ಲ ಅಂದ್ರೆ ತಲೆಯ ಮೇಲೆಲ್ಲ ಕೂದಲು ಬೆಂಕಿಯಂತೆ ಜ್ವಾಲೆ ಯಾವಾಗ್ಲೂ ಮೇಲ್ಭಾಗಕ್ಕೆ ಹರಿಯತ್ತೆ. ಹಾಗೆ ಅವನ ತಲೆಯ ಕೂದಲ ಜ್ವಾಲೆ ಮೇಲ್ಭಾಗಕ್ಕೆ ಹರಿದು ಬಿಟ್ಟಿದೆ. ಈಗ ಸ್ಟೈಲ್ ಮಾಡ್ತಾರಲ್ಲ, ಹಿಂಗೇನೋ ಹಚ್ಕೊಂಡು ತಲೆ ನೆಟ್ಟಿಗೆ. ಜ್ವಲದಗ್ನಿ ಮೂರ್ಧಜ ಕಪಾಲಮಾನಿ. ಅಷ್ಟೇ ಅಲ್ಲ, ಕೈಯಲ್ಲಿ ಕೆಲವು ಕೈಗಳಲ್ಲಿ ಬುರುಡೆಯ ಮಾಲೆಗಳನ್ನೇ ಹೊತ್ತು ನಿಂತಿದ್ದಾನೆ. ಕಪಾಲ ಅಂದ್ರೆ ಈ ತಲೆಯ ಭಾಗಕ್ಕೆ ಕಪಾಲ ಅಂತ ಹೇಳ್ತಾರೆ. ಆ ಕಪಾಲಗಳೆಲ್ಲ ಅವನ ಕೈಯಲ್ಲಿ ಮಾಲೆಯಂತೆ ತುಂಬಿಕೊಂಡಿದೆ. ವಿವಿಧೋದ್ಯತ ಆಯುಧ, ಎಂಥದ್ದು ಆಯುಧಗಳು ಅಂತ ಲೆಕ್ಕ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಏನೇನು ಕೈಗೆ ಸಿಕ್ಕಿದ್ರಲ್ಲಿ ಹೊಡೆಯುವುದು ಅಂತ ಹೇಳ್ತೇವಲ್ಲ, ಅದು ಕೈಗೆ ಸಿಕ್ಕಿದ್ದು ಹೊಡೆದದ್ದು ಮೊದಲು ಅಭ್ಯಾಸ ಮಾಡಿದ್ದೇ ವೀರಭದ್ರ. ಏನ್ ಸಿಕ್ತೋ ಎಲ್ಲವನ್ನೂ ಆಯುಧ. ಆದ್ರೆ ಅದನ್ನ ಪ್ರಯೋಗ ಮಾಡುವ ವಿಧಾನವನ್ನ, ಕೈಗೆ ಹಿಡಿದ ವಸ್ತುಗಳನ್ನೆಲ್ಲ ಅಸ್ತ್ರ ಶಸ್ತ್ರಗಳನ್ನಾಗಿ ಬಳಸಿಕೊಂಡು ತೋಳುಗಳಲ್ಲಿ ಉನ್ನತವಾದ ಗಗನಚುಂಬಿಯಾದ ಕಾಯವನ್ನ ಹೊತ್ತು ವೀರಭದ್ರ ಅಟ್ಟಹಾಸಗೈಯುತ್ತಾ ಮುಂದಕ್ಕೆ ಬಂದು ನಿಂತಿದ್ದಾನೆ. ತಂಕಿಂಕರೋಮೀತಿ ಗೃಣಂತಮಾಹ, ಏನ್ ಮಾಡ್ಬೇಕು ಯಜಮಾನನೇ ಹೇಳು. ಅವನದ್ದೇ ಅಲ್ವಾ ರೂಪ, ಏನ್ ಮಾಡ್ಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕೀತು ಗೃಣಂತಂ ಆಹ, ಕೈ ಮುಗಿದೆ ಕೇಳ್ಕೊಂಡ. ಬದ್ಧಾಂಜಲಿಂ ಭಗವಾನ್ ಭೂತನಾಥ, ಆಜ್ಞಾಪಿಸು, ನೀನೇನ್ ಹೇಳ್ತೀಯೋ ಅದನ್ನು ಮಾಡ್ತೇನೆ ಅಂತ 2 ಕೈಗಳನ್ನು ಮುಗಿದು ವೀರಭದ್ರ ರುದ್ರನನ್ನ ಅತ್ಯಂತ ಶ್ರದ್ಧೆಯಿಂದ ಕೇಳಿಕೊಂಡ. ತಕ್ಷಂ ಸಯಜ್ಞಂ ಜಹಿಮದ್ಭಟಾನಾಂ ತ್ವಮಗ್ರಣೀ ರುದ್ರ ಜಟಾಂಶಕೋಮಿ. ಅವನು ಹೇಳ್ತಾನೆ, ನೀನು ದಕ್ಷನನ್ನು ದಕ್ಷ ಶಾಸ್ತ್ರ ವಿಹಿತವಲ್ಲದ ರೀತಿಯಲ್ಲಿ ನಡೆಸಿದ ಯಜ್ಞವನ್ನು 2 ನಾಶಪಡಿಸು. ನನ್ನ ಭಟರಿಗೆ ಕಾವಲಾಗಿ ನೀನಿರ್ಬೇಕು. ಅವ್ರೇನೇನ್ ಮಾಡ್ತಾರೋ ಪ್ರಮಥ ಗಣಗಳ ಬೆನ್ನ ಹಿಂದೆ ನೀನು ಸಹಾಯಕ್ಕೆ ನಿಲ್ಬೇಕು. ಹಾಗೆ ನನ್ನ ಜಟೆಯ ಅಂಶಭೂತವಾಗಿ ನಿಂತ ನಿನ್ನನ್ನ ನನ್ನ ಅವತಾರವಾಗಿದ್ದಿ ಅಂತಾನೆ ನಾನು ಹೇಳ್ತಾ ಇದ್ದೇನೆ. ನನ್ನದೇ ಒಂದು ಅವತಾರದ ಸ್ವರೂಪನಾಗಿ ನೀನು ಆ ಕಾರ್ಯವನ್ನೆಲ್ಲ ಮಾಡಿ ಬಾ ಅಂತ. ರುದ್ರ ಜಟಾಂಶಕಃ, ರುದ್ರನದ್ದೇ ಭಾವವಾದ ಒಂದು ಭಾಗವಾಗಿ ನೀನು ಹೋಗಿ ಯುದ್ಧಕ್ಕೆ ತಯಾರಾಗು. ಆಜ್ಞಪ್ತ ಏವ ಕುಪಿತೇನ ಮನ್ಯುನಾ ಸದೇವ ದೇವಂ ಪರಿಚಕ್ರಮೇ ವಿಭುಂ ಮೇನೇ ತದಾತ್ಮಾನಮಸಂಗರಂ ಹಸಂ ಸಹೀಯಸಾಂ ತಾತ ಸಹಸ್ಸಹಿಷ್ಣುಂ. ಕುಪಿತನಾದ ರುದ್ರನ ಈ ಔಡುಗಚ್ಚಿದ ಹಲ್ಲಿನ ನಡುವೆ ಹೊರಟ ಮಾತುಗಳ ಕೂರ್ಗಣೆಯನ್ನ ತಲೆಯಲ್ಲಿ ಹೊತ್ತುಕೊಂಡು ವೀರಭದ್ರ ದೇವದೇವನಾದಂತಹ ರುದ್ರನಿಗೆ 3 ಪ್ರದಕ್ಷಿಣೆ ಬಂದ. ಪರಿಚಕ್ರಮೇ ವಿಭುಂ, ಪರಿಚಕ್ರಮ ಅಂತಂದ್ರೆ ಸುತ್ತ ಪ್ರದಕ್ಷಿಣೆ ಹಾಕುವುದಕ್ಕೆ ಪರಿಕ್ರಮ ಅಂತ ಹೇಳ್ತಾರೆ. ಪರಿಚಕ್ರಮೆ ಅಂತ ಅನ್ನೋದು ಧಾತುವಿನ ರೂಪ. ಮೇನೇತದ ಆತ್ಮಾನಂ,
ತನ್ನನ್ನು ರುದ್ರ ಹೇಳಿದ ಮಾತಿನಂತೆ ಯಾವ ಬ್ರಹ್ಮ ತೇಜಸ್ಸು ತಡಿಲಿಕ್ಕಿನ್ನು ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವದೇವನಾದ ರುದ್ರದೇವ ಆಡಿದ ಮಾತು. ಏನಿದ್ರು ಕೂಡ ಈಗ ಭೃಗು ಮೊದಲಾದವರು ನನ್ನನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಬಲಿಷ್ಠರಾದವರ ಬಲವನ್ನೂ ಕೂಡ ನಾನು ಸಹಿಸಬಲ್ಲೆ. ಸಹೀಯಸಾಂ ತಾತ ಸಹ ಸಹಿಷ್ಣು. ಸಹಹ ಅಂತಂದ್ರೆ ಎದುರುಗಡೆ ಇದ್ದವರನ್ನ ಬಗ್ಗಿಸುವ ಶಕ್ತಿಗೆ ಸಹಹ ಅಂತ ಹೇಳ್ತಾರೆ. ಬಗ್ಗಿಸುವ ಶಕ್ತಿಯನ್ನೂ ಕೂಡ ನಾನು ಅನಾಯಾಸವಾಗಿ ಎದುರಿಸಬಲ್ಲೆ. ಅದಕ್ಕೆ ನಾನು ಬಗ್ಗಬೇಕಾಗಿಲ್ಲ, ಅದು ನನ್ನನ್ನ ಬಗ್ಗಿಸುವುದಿಲ್ಲ ಅಂತ ಆತ್ಮವಿಶ್ವಾಸದಿಂದ ಉಬ್ಬಿದವನಾಗಿ ವೀರಭದ್ರ ಹೊರಟ. ಅನ್ಯಮಾನ ಸತುರುದ್ರ ಪಾರ್ಷದೈ ಭೃಗುಂ ನವ ನದದ್ಭಿರ್ವ್ಯನದತ್ ಸುಭೈರವಂ ಉದ್ಯಮ್ಯ ಶೂಲಂ ಜಗದಂತಕಾಂತಕಂ ಸಂಪ್ರಾದ್ರವದ್ಘೋಷಣ ಭೂಷಣಾಂಘ್ರಿಹಿ. ರುದ್ರನ ಪರಿವಾರ ಪ್ರಮಥ ಗಣಗಳೆಲ್ಲವೂ ಕೂಡ ಆರ್ಭಟಿಸುತ್ತಾ ಕೈಯಲ್ಲಿ ಇದ್ದ ಆಯುಧಗಳನ್ನ ಕೇಕೆ ಹಾಕಿ ಆಕಾಶಕ್ಕೆ ತೋರಿಸ್ತಾ ವೀರಭದ್ರನ ಕಾವಲಿನಲ್ಲಿ ದಕ್ಷನ ಯಜ್ಞದ ಶಾಲೆಯನ್ನ ಭಯಂಕರ ಘರ್ಜನೆ ಮಾಡುತ್ತಾ ಪ್ರವೇಶಿಸಿದವು. ಜಗತ್ತಿನ ಕರ್ತನಾದ ಮೃತ್ಯುವನ್ನೂ ಕೂಡ ತನ್ನೊಳಗೆ ನುಂಗುವ, ಮೃತ್ಯು ಅಂತಂದ್ರೆ ಯಮನಿಗೆ ಹೆಸರು, ಯಮನನ್ನೂ ಕೂಡ ತನ್ನೊಳಗೆ ನುಂಗಬಲ್ಲಂತಹ ಸಂಹಾರಕ ಶಕ್ತಿಯಾದಂತಹ ವೀರಭದ್ರ ತ್ರಿಶೂಲವನ್ನ ಎತ್ತಿಕೊಂಡು ತನಗೆ ಕಾಲಿಗೆ ಹಾಕಿದ್ದಂತಹ ಕಡಗಗಳ ಝಣಝಣದ ಶಬ್ದವನ್ನ ನೆಲಕ್ಕೆ ಧಡಧಡನೆ ಬಡಿಯುವಾಗ ಎಲ್ಲರ ಎದೆ ಧಗಧಗನೆ ಕುಣಿಲಿಕ್ಕೆ ಶುರುವಾಯಿತು. ದಕ್ಷನ ಯಜ್ಞದ ಒಳಗೆ ಕ್ರಮವಾಗಿ ತಾಂಡವ ನೃತ್ಯದಂತೆ ಪ್ರವೇಶ ಮಾಡಿದಾಗ ಆ ವೇಗಕ್ಕೇನೆ ಎಲ್ಲ ಬೆದರಿ ನಿಂತರು. ಏನಾಗ್ತಿದೆ? ಜಂಜಾವಾತವೊಂದ ವೇಗವಾಗಿ ಬಂದು ವಸ್ತುಗಳನ್ನೆಲ್ಲವನ್ನು ಒಂದೇ ಕ್ಷಣಕ್ಕೆ ಹಾರಿಸಿಕೊಂಡು ಹೋದಂತೆ ಭಯ ಆಯಿತು. ಎಲ್ಲರೂ ಘೋಷಣ ಭೂಷಣಾಂಗ್ರಿಹಿ, ಕಾಲಿಗೆ ಹಾಕಿಕೊಂಡ ಅಂಗ್ರಿ ಭೂಷಣ ಅದು ಘೋಷಣ. ಹೆಜ್ಜೆ ಜೋರು ಶಬ್ದ ಮಾಡ್ತಾ ಇತ್ತು. ಹೆಜ್ಜೆಯ ನೆಲಕ್ಕೆ ಒತ್ತಿದ ಧ್ವನಿಯೊಂದು, ಹೆಜ್ಜೆಗೆ ಹಾಕಿದ ಕಡಗಗಳ ಶಬ್ದ, ಕಂಕಣದ ಶಬ್ದ, ಅದು ಎದೆಯನ್ನ ಬೆರೆಯುವಂತೆ ಸದ್ದು ಮಾಡ್ತಾ ಇತ್ತು. ಅಥರ್ತ್ವಿಜೋ ಯಜಮಾನ ಸದಸ್ಯಾಹ ಕಕುಭ್ಯುದೀಚ್ಯಾಂ ಪ್ರಸಮೀಕ್ಷರೇಣುಂ ತತ್ತಮಃ ಕಿಮೇತತ್ ಕುತ ಏತದ್ರಜೋಭೂತ್ ಇತಿ ದ್ವಿಜಪತ್ನ್ಯಶ್ಚ ದಧ್ಯುಃ. ಉತ್ತರದ ದಿಕ್ಕಿನಿಂದ ಧೂಳು ಏಳುತ್ತಾ ಸುನಾಮಿ ಬಂದ ಹಾಗೆ ನುಗ್ಗುತ್ತಿರುವುದನ್ನ ಯಜ್ಞಶಾಲೆಯಲ್ಲಿ ಕುಳಿತಿದ್ದ ಕಣ್ಗಳನ್ನ ಬಿಡ್ತಿದ್ದ ಋತ್ವಿಜರೆಲ್ಲ ಕಂಗಾಲಾಗಿ ನೋಡುತ್ತಾನೇ ಇದ್ದಾರೆ. ಏನಿದು? ಹಗಲೇ ಕತ್ತಲೆ ಆವರಿಸ್ತಾ ಇದೆ, ಸೂರ್ಯನನ್ನೇ ಮುಚ್ಚಿ ಬಿಡ್ತಾ ಇದೆ, ಈ ಧೂಳು ಯಾಕೆ ಏಳ್ತಾ ಇದೆ? ಅವರಿಗೆ ವ್ಯಕ್ತಿಗಳು ಯಾರು ಕಾಣಿಸ್ತಿಲ್ಲ, ಧೂಳು ಮಾತ್ರ ಬರ್ತಾ ಇರೋದು ಕಾಣಿಸ್ತಾ ಇದೆ. ಹಾಗೆ ಧೂಳು ಏಳುತ್ತಿರುವುದನ್ನ ಅಲ್ಲಿರುವ ಋತ್ವಿಜರ ಗಣದಿಯರೆಲ್ಲರೂ ಕೂಡ ಏನಾಗಿರ್ಬೋದು, ಯಾಕೆ ಹೀಗಾಯ್ತು, ಏನ್ ತೊಂದರೆ ಆಗ್ತಾ ಇದೆ ಅಂತ ಯೋಚಿಸ್ತಾ ಇದ್ದಾರೆ. ವಾತಾನವಾಂತಿನ ಹಿ ಸಂತಿ ಸಸ್ಯವಃ ಬರ್ಹಿರ್ಜೀವತಿ ಹೋಗ್ರಂಡ ಗಾವೋ ನ ಕಾಲ್ಯಂತ ಇದಂ ಕುತೋ ರುಜಃ ಲೋಕೋಧುನಾ ಕಿಂ ಪ್ರಳಯಾಯ ಕಲ್ಪತೆ. ಬಿರುಗಾಳಿ ಬೀಸ್ತಿಲ್ಲ, ದರೋಡೆಕೋರರು ಕುದುರೆ ಮೇಲೆ ಏರ್ಕೊಂಡು ಇಲ್ಲಿಗೆ ಬರುವ ಚಾನ್ಸ್ ಇಲ್ಲ. ನ ಸಂತಿ ದಸ್ಯವಹ, ದಸ್ಯುಗಳು ಅಂದ್ರೆ ಕಳ್ಳರು, ಅಂದ್ರೆ ಕಳ್ಳ ಯಾರಿಗೂ ತಿಳಿಯದಂತೆ ರಾತ್ರಿ ಕದಿಯೋರು ಕೆಲವರು ಸ್ಟೇನರು. ಎಲ್ಲರ ಎದುರುಗಡೆನೆ ಅಧಿಕಾರಯುಕ್ತವಾಗಿ ಅವರನ್ನ ಹೆರೆಮುರಿ ಕಟ್ಟಿ ಕೆಳಕ್ಕೆ ಒಗೆದು ಅವರ ಸಂಪತ್ತನ್ನ ಎಳೆದೊಯ್ಯುವವರು ಕೋರರು, ದರೋಡೆಕೋರರು, ದಸ್ಯುಗಳು. ರಾಜ ಪ್ರಾಚೀನ ಬರ್ಹಿ ಇನ್ನು ಬದುಕಿದ್ದಾನೆ. ಅವನು ಇಂಥ ದರೋಡೆಕೋರರನ್ನ ಬಿಡುವುದಿಲ್ಲ. ಅವನು ಕೂಡ್ಲೆ ಅವರನ್ನೆಲ್ಲ ಶಿಕ್ಷೆ ಕೊಡ್ತಾನೆ, ಅವರನ್ನೆಲ್ಲ ನಿಗ್ರಹ ಮಾಡ್ತಾನೆ. ಯಾಕೆಂದ್ರೆ ಪ್ರಾಚೀನ ಬರಿಹಿ ಉಗ್ರದಂಡ ಜೀವಂತಿ, ದಸ್ಯುಗಳು ಬಂದು ನಮ್ಮನ್ನ ದಾಳಿ ಮಾಡ್ಲಿಕ್ಕೆ ಅವನು ಬಿಡಲ್ಲ. ಅಂದ್ರೆ ಒಂದು ಕಾಲದ ಸಂಪರ್ಕ ಸಿಕ್ಕಿತು ನಮಗೆ. ಪ್ರಾಚೀನ ಬರಿಹಿ ಯಾವ ಕಾಲದಲ್ಲಿದ್ನೋ ಆ ಕಾಲದಲ್ಲಿ ಈ ವಿಶ್ವಜಿತ್ ಅನ್ನುವ ಯಾಗ ದಕ್ಷ ನಡೆಸಿದ್ದಾನೆ ಅನ್ನೋ ಒಂದು ಕಾಲ ರಿಲೇಟ್ ಆಗುತ್ತೆ ಒಳಗಿನಿಂದ. ಮುಂದೆ ಒಂದು ಕಥೆ ಬರುತ್ತೆ, ಪ್ರಾಚೀನ ಬರ್ಹಿಯ ಕಥೆ ಬರುತ್ತೆ. ಇಲ್ಲಿ ಅದರ ಮಾಡ್ಕೊಳ್ತಾರೆ. ಪ್ರಾಚೀನ ಬರ್ಹಿ ಇರುವಾಗ ನಾವು ಈ ಯಾಗದಲ್ಲಿ ದರೋಡೆಕೋರರು ಬರ್ತಾರೆ, ದಾಳಿಕೋರರು ಬರ್ತಾರೆ ಅಂತ ಬೆದರ್ಬೇಕಾದ್ದಿಲ್ಲ. ಗಾವೋನ ಕಾಲ್ಯಂತೆ ಇದಂ ಕುತೋ ರಜಃ. ಸಾಯಂಕಾಲ ಆಗಿದ್ರೆ ಹಸುಗಳು ಹೆಜ್ಜೆ ಇಟ್ಟುಕೊಂಡು ಮನೆಯತ್ತ ಸಾಯಂಕಾಲ ಬರುವಾಗ ಧೂಳು ಹೇಳುತ್ತೆ. ನೀವು ಹಾಗೊಂದು ಸಾವಿರಾರು ಹಸುಗಳು ಮನೆಯ ಹೊತ್ತಿಗೆ ಕಟ್ಟಿ ಹಾಕುವಂತ ಕ್ರಮ ಇಲ್ಲ ಹಿಂದೆ ಎಲ್ಲ. ಈಗ ಯಾರು ಎತ್ಕೊಂಡು ಹೋಗ್ತಾರೆ ಅಂತ ಭಯಕ್ಕೆ ಕಟ್ಟಿ ಹಾಕ್ಬೇಕು.
ಆದ್ರೆ ಅವುಗಳೇ ಬರ್ತಾವೆ, ಬೆಳಗ್ಗೆ ಅವುಗಳೇ ನಾರಾಯಣ ಹಾಲು ಕರೆದ ತಕ್ಷಣ ಬಿಟ್ರೆ ಬೆಳಿಗ್ಗೆ ಕಾಡಿಗೆ ಹೋಗಿ ಮೇಯ್ದುಕೊಂಡು ಮತ್ತೆ ವಾಪಸ್ಸು ಬರ್ತಾರೆ. ಇದೇನು ಸಂಜೆಯ ಗೋಧೂಳಿಯ ಸಮಯವಲ್ಲ, ಹಿಂತಿರುಗಿ ಬರುವಂತದ್ದೇನು ಇಲ್ಲ. ಹಾಗಿದ್ದರೂ ಧೂಳು ಯಾಕೆ ಬರ್ತಿದೆ? ಪ್ರಳಯವಂತ ಲೋಕೋಧನಾಕಿಂ ಪ್ರಳಯಾಯ ಕಲ್ಪತೆ. ಏನು ಹವಾಮಾನ ಇಲಾಖೆನೇ ಇಲ್ಲ ಅಂದ್ರೆ ವರದಿನೇ ಬರಬಾರ್ದಾ? ಗೊತ್ತೇ ಆಗ್ಬಾರ್ದ ನಮಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪ್ರಸೂತಿ ಮಿಶ್ರಾ ಸ್ತ್ರೀಯ ಉದ್ವಿಗ್ನ ಚಿತ್ತಾ ಊಜುರ್ವಿಪಾಕೋ ವೃಜಿನಸ್ಯೈವ ತಸ್ಯ ಪ್ರಪಶ್ಯತೀನಾಂ ದಹಿತೃಣಾಂ ಪ್ರದೇಶ ಸುತಾಂ ಸತೀಂ ಅನವತ್ ಸತೀಂ ಅವದಧ್ಯಾತ್ ಅನಾಗಸಂ ಅವದಧ್ಯೌ ಅನಾಗಸಂ. ಪ್ರಸೂತಿ ದಕ್ಷನ ಮಡದಿ, ಪ್ರಸೂತಿ ಮಿಶ್ರಾ, ಪ್ರಸೂತಿಯ ಜೊತೆಗಿದ್ದ ಪ್ರಸೂತಿಯನ್ನ ಸೇರಿಕೊಂಡ ಉಳಿದ ಸ್ತ್ರೀಯರೆಲ್ಲರೂ ಕೂಡ ಉದ್ವಿಗ್ನ ಚಿತ್ತಾಹ, ಟೆನ್ಷನ್ ತುಂಬಿದ ಮನಸ್ಸುಳ್ಳವರಾಗಿ. ಉದ್ವೇಗ ಅಂತಂದ್ರೆ ಟೆನ್ಷನ್, ತಲೆಯಲ್ಲಿ ಏನಾಗೀತಪ್ಪ ಏನಾದೀತು ಅನ್ನುವ ಆ ಏನು ಅಂತ ಗೊತ್ತಿಲ್ಲದೆ ನಿರೀಕ್ಷೆ ಮಾಡುದು ಟೆನ್ಷನ್. ಹಾಗಾಗತ್ತಾ, ಹಾಗಾಗಬಹುದೋ, ಹೀಗಾಗಬಹುದೋ, ಇನ್ನೇನಾಯ್ತೋ ಏನು ಅಂತ ಅನಿರೀಕ್ಷಿತವಾದದ್ದನ್ನ ಇನ್ನೇನೋ ನಿರೀಕ್ಷಿಸಿ ತಲೆ ಕೆಡಿಸಿಕೊಳ್ಳುವುದನ್ನ ಟೆನ್ಷನ್ ಅಂತಾರೆ. ಆ ಟೆನ್ಷನ್ ನಿಂದ ಇದು ದಕ್ಷನ ಪಾಪದ್ದೇ ಫಲ ಇರಬಹುದು. ವೃಜಿನಸ್ಯೈವ ತಸ್ಯ ವಿಪಾಕಃ. ಈಗ ಸಭೆಯಲ್ಲಿ ಒಂದು ಹೆಣ್ಣು, ನಮ್ಮ ಮಗಳು, ಅವರಿಗೆ ಒಳಗಿನಿಂದ ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಆದರೆ ಸಾರ್ವಜನಿಕವಾಗಿ ಅವಳನ್ನು ಪ್ರೀತಿಸ್ಲಿಕ್ಕೆ ಅವರಿಗೆ ಧೈರ್ಯ ಸಾಲಿಲ್ಲ. ಗಂಡನ ಆ ಕರಾರು ಮಾಡಿದ್ದವನು, ಅಂದ್ರೆ ನಿಯಮಗಳನ್ನ ಹಾಕಿದ್ದ, ಯಾರು ಕೂಡ ಅವಳು ಬಂದ್ರೆ ಮಾತಾಡಬಾರದು ಅಂತ. ಅಂಥ ಒಂದು ಅವಳ ಮನಸ್ಸಿಗೆ ಆದ ವೇದನೆಯಿಂದ ದೇಹವನ್ನ ತ್ಯಾಗ ಮಾಡಿದ ವೃಜಿನ ಎರಡೂ ಶಬ್ದ ಇದೆ ಸಂಸ್ಕೃತದಲ್ಲಿ. ವೃಜಿನ ಅಂದ್ರು ಪಾಪ, ನಪುಂಸ. ವೃಜಿನಂ ವ್ರಜಿನಂ ಎರಡೂ ಶಬ್ದ ಇದೆ. ತಸ್ಯ ವೃಜಿನಸ್ಯ ಪ್ರಪಶ್ಯತೀನಾಂ ದಹಿತೃಣಾಂ ಪ್ರಜೇಶ. ಪ್ರಜಾಪತಿ ತನ್ನೆಲ್ಲ ಬೇರೆ ಮಕ್ಕಳನ್ನ ನೋಡುತ್ತಿರುವಂತೆಯೇ ನಿರಪರಾಧಿನಿಯಾದಂತಹ ಸತೀದೇವಿಯನ್ನ ಅವಮಾನ ಮಾಡಿದ್ದಾನೆ. ಅವದಧ್ಯೌ ಅನಾಗಸಂ. ಆಗಹ ಅಂತಂದ್ರೆ ಸಂಸ್ಕೃತದಲ್ಲಿ ಪಾಪ, ನಪುಂಸಕಲಿಂಗ ಶಬ್ದ ಅದು. ಆಗಹ ಆಗಸಿ, ಆಗಾಂಸಿ. ಅನಾಗಸ ಅಂತಂದ್ರೆ ನವಿದ್ಯತೆ ಆಗಹ ಯಸ್ಯ. ಯಾರ ಜೀವನದಲ್ಲಿ ಅಪರಾಧ ಅನ್ಯಾಯ ಅನ್ನೋದು ಇಲ್ವೇ ಇಲ್ವೋ ಅವಳು ಅನಾಗಸಂ ಅಂತ ದ್ವಿತೀಯ ಭಕ್ತಿ ಏಕವಚನ. ಯಸ್ತ್ವಂತ ಕಾಲೇ ವ್ಯುಕ್ತ ಜಟಾಕಲಾಪ ಸ್ವಶೂಲ ಸೂಚ್ಯರ್ಪಿತ ದಿಗ್ಗಜೇಂದ್ರ ವಿತತ್ತ ನೃತ್ಯತ್ಯುದಿತಾಸ್ತ್ರತೋಧ್ವಜೋ ರೂಕ್ಷಾಟ್ಟಹಾಸಸ್ತನ ಯತ್ನು ಭಿನ್ನ ಧೃಕ್. ಈ ಶಬ್ದ ಓದುದೇ ಆನಂದ. ಅಷ್ಟೇ ಅಲ್ಲ, ಯಜ್ಞದಲ್ಲಿ ಆಹುತಿ ಕೊಡಬೇಕಾದ ಕಾಲದಲ್ಲೂ ರುದ್ರನನ್ನ ನಿಂದಿಸಿದ್ದಾನೆ. ರುದ್ರನಿಗೆ ಕೊಡ್ತಾ ಇರುವ ಆಹುತಿಯನ್ನ ತಡೆದು ನಿಲ್ಲಿಸಿದ್ದಾನೆ. ಎಷ್ಟು ಅಂತಕಾಲೇ ಯುಕ್ತ ಜಟಾಕಲಾಪ. ಮಾಡಬೇಕಾದ ಕೆಲಸದ ಹೊತ್ತಿನಲ್ಲೂ ಯಾರಿಗೆ ಸರಿಯಾದ ನ್ಯಾಯದ ರೀತಿಯಿಂದ ಆಹುತಿ ಕೊಡಬೇಕಿತ್ತು ಅದನ್ನು ಕೊಟ್ಟಿಲ್ಲ. ಪ್ರಶೂಲ ಸೂಚ್ಯರ್ಪಿತ ದಿಗ್ಗಜೇಂದ್ರ. ಮಹಾರುದ್ರ ಪ್ರಳಯ ಕಾಲದಲ್ಲಿ ಜಟೆಯನ್ನ ಕೆದರಿಕೊಂಡು ತನ್ನ ತ್ರಿಶೂಲದ ತುದಿಯಲ್ಲಿ ಎಲ್ಲ ದಿಗ್ಗಜಗಳನ್ನ ಸೇರಿಸ್ಕೊಂಡು ಬರ್ತಾ ಇದ್ದಾನೆ ಎನ್ನುವ ಹಾಗೆ ಇದೆ. 8 ದಿಕ್ಕುಗಳ ಆನೆಗಳೆಲ್ಲ ಅವನ ತ್ರಿಶೂಲದ ಎದುರುಗಡೆ ಸಿಕ್ಕಾಕೊಂಡು ತಿರುಗ್ತಾ ಇವೆ ಅನ್ನುವ ಹಾಗೆ. ಕಠೋರವಾದ ಅಟ್ಟಹಾಸದ ಗುಡುಗು ದಿಕ್ಕುಗಳನ್ನ ಸೀಳುತ್ತಾ ಆಯುಧಗಳನ್ನು ಎತ್ತಿ ಹಿಡಿದ ಸಾವಿರಾರು ಬಾಹುಗಳನ್ನ ಧ್ವಜವನ್ನೇ ಬೀಸಿಕೊಂಡು ಬರ್ತಾ ಇರುವ ಹಾಗೆ ಕಾಣ್ತಾ ಇವೆ. ಕೈ ಎತ್ತಿದ್ದು ಗಾಳಿ ಬೀಸಿದ ಹಾಗೆ ಎಲ್ಲ ಕೈಗಳು ಹಿಂದೆ ಮುಂದೆ. ಈ ಚೈನಾದ ಕೆಲವು ಡ್ಯಾನ್ಸ್ ಗಳಿರ್ತವೆ, ಅಂದ್ರೆ ನಮ್ಮ ಭರತನಾಟ್ಯದಲ್ಲೂ ಇದೆ. 10 ಜನ ಒಂದೇ ಸಾಲಿನಲ್ಲಿ ನಿಂತು ಎದುರುಗಡೆಯವರು ಏನ್ ತೋರಿಸ್ತಾರೋ ಅದನ್ನ ಹಿಂದಿನವರು ಅದ ಕ್ರಮವಾಗಿ 1 ಸೆಕೆಂಡ್ ಲೇಟ್ ಮಾಡಿ ಕೈ ತೋರಿಸ್ತಾ ಇದ್ರೆ ಇಡೀ ಚಕ್ರ ತಿರುಗದಂಗ್ ಕಾಣಿಸ್ತಾ ಇರುತ್ತೆ. ಆದ್ರೆ ಅಲ್ಲಿ ನಾವು 15 ಜನ ಇಲ್ಲ ಅಂದ್ರೆ ಅದ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಒಬ್ಬನೇ ಅಷ್ಟು ಕೈಗಳನ್ನ ತೋರಿಸ್ತಾ ಇದ್ದಾನಷ್ಟೇ. ಸ್ತನಯಿತ್ನು ಭಿನ್ನ ದೃಕ್. ಮಿಂಚು ಕೂಡ ಸ್ವಲ್ಪ ನಿಧಾನ ಅವನ ವೇಗದ ಮುಂದೆ. ಮಿಂಚು ಕೂಡ ಅದರ ಪ್ರಕಾಶ ಕಮ್ಮಿ. ಮಿಂಚು ಒಮ್ಮೆ ಹೊಡೆದ್ರೆ
ಕರ್ನಾಟಕದ ಆ ಒಂದು ತಿಂಗಳ ಕರೆಂಟ್ ಅನ್ನ ಫ್ರೀ ಆಗಿ ಕೊಡ್ಬೋದು. ಒಂದು ಮಿಂಚು ನೆಲಕ್ಕೆ ಹೊಡೆದ್ರೆ ಅದೆಷ್ಟು ಕರೆಂಟ್ ಇರುತ್ತೆ ಅಂದ್ರೆ 1 ತಿಂಗಳು ಇಡೀ ಕರ್ನಾಟಕಕ್ಕೆ ಅದರ ವಿದ್ಯುತ್ ಅನ್ನ ನಮಗೆ ಹಿಡಿದಿಡ್ಲಿಕ್ಕೆ ಬರುತ್ತೆ ಅಂದ್ರೆ ಅಷ್ಟು ಜನಕ್ಕೆ ವಿದ್ಯುತ್ ಕೊಡ್ಬೋದು ಫ್ರೀ ಆಗಿ. ಅಂಥದ್ದು ಅದೇನು ವೇಗ, ಅದೇನು ಸುಡುವ ಶಕ್ತಿ ಇರುತ್ತೆ ಅಂದ್ರೆ ಊಹಿಸ್ಲಿಕ್ಕೂ ಸಾಧ್ಯ. ಎಷ್ಟೇ ಹಸಿಯಾದ ಮರ ಇದ್ರೂ ಕೂಡ ಅದರ ಮೇಲೆ ಹೊಡೆದ್ರೆ ಬೂದಿ, ಕ್ಷಣ ಮಾತ್ರದಲ್ಲಿ ಇಡೀ ಮರ ಬೂದಿಯಾಗಿ ಹೋಗುತ್ತೆ. ಅಂದ್ರೆ ಅಂತಹ ಮಿಂಚು ಕೂಡ ಅದರ ತಾಕತ್ತು ಇವನ ಮುಂದೆ ಏನು ಇಲ್ಲ ಅಂತ. ಅಮರ್ಷಯಿತ್ವಾ ತಮಸಹ್ಯ ತೇಜಸಂ ಮನ್ಯು ಪ್ಲುತಂ ದುರ್ನಿರೀಕ್ಷಂ ಭೃಕುಟ್ಯ ಕರಾಳ ದಂಷ್ಟ್ರಾಭಿದರುತ್ ಅಸ್ತಭಾಗಣಂ ಸ್ಯಾತ್ ಸ್ವಸ್ತಿ ಕಿಂ ಕೋಪಯತೋ ವಿಧಾತು. ಅಸಹ್ಯ ತೇಜಸಂ, ಕನ್ನಡದ ಅಸಹ್ಯ ಅಲ್ಲ, ಸಂಸ್ಕೃತದಲ್ಲಿ ಅಸಹ್ಯ ಅಂದ್ರೆ ಸಹಿಸಲಾರದ್ದು ಅಂತ ಅರ್ಥ. ನಮಗೂ ಮೂಗು ಸಹಿಸ್ಲಿಕ್ಕೆ ಆಗಲ್ಲ ಅಂದ್ರೆ ನಾವು ಅದನ್ನ ಅಸಹ್ಯ ಅಂತ ಹೇಳುದು. ಸಹ್ಯ ಅಂದ್ರೆ ಅದನ್ನ ಎದುರಿಸ್ಲಿಕ್ಕಾಗತ್ತೆ ಅಂತ. ಅಸಹ್ಯ ಅಂದ್ರೆ ಶಕ್ತಿಗೆ ಹೇಳುದು. ಸಾಮಾನ್ಯ ಎದುರುಗಡೆಯವನ ತಾಕತ್ತನ್ನ ಎದುರಿಸ್ಲಿಕ್ಕಾಗದೇ ಇದ್ದಾಗ ಅಸಹ್ಯ ತಾಕತ್ತು, ಅಸಹ್ಯ ಪರಾಕ್ರಮ. ಅದು ನಮ್ಗೆ ಅಸಹ್ಯ ಅನ್ನೋದು ಒಂದು ವಿಷಯದಲ್ಲಿ ನಿಂತೋಗ್ಬಿಟ್ಟಿದೆ. ಯಾವುದು ನಮ್ಗೆ ಮೂಗು ತಡೆಯುವುದಿಲ್ವೋ, ಕಣ್ಣು ಅಲ್ಲಿ ನಿಲ್ಲುವುದಿಲ್ವೋ ಆ ವಿಷಯಕ್ಕೆ ಮಾತ್ರ, ಯಾವುದು ತ್ಯಾಜ್ಯವೋ ಆ ವಿಷಯದಲ್ಲಿ ಮಾತ್ರ ಅಸಹ್ಯ ಶಬ್ದದ ಬಳಕೆ ಉಳಿದಿದೆ. ಒಂದು ಕಡೆ ನರಸಿಂಹನ ಸ್ತುತಿ ಬಹಳ ಚೆನ್ನಾಗಿದೆ. ದಹ ದಹ ನರಸಿಂಹ ಸಖ್ಯ ವೀರ್ಯಾಹಿತಮ್ಮೇ. ದಹ ದಹ, ಹೇ ಅಸಹ್ಯ ವೀರ್ಯ. ವೀರ್ಯ ಅಂದ್ರೆ ತಾಕತ್ತು. ನರಸಿಂಹನನ್ನ ಪ್ರಾರ್ಥನೆ ಮಾಡುವಾಗ ಸುಟ್ಟು ಬಿಡು, ಸಿಟ್ಟು ಬಿಡು ನನ್ನೊಳಗಿನ ಎಲ್ಲ ಪಾಪಗಳನ್ನ, ನಿನ್ನ ತಡೆಯಲಾರದ ತೇಜಸ್ಸಿನಿಂದ ಎಲ್ಲವನ್ನೂ ನಾಶ ಮಾಡಿಬಿಡು ಅಂತ ಕೇಳಿಕೊಳ್ಳುವುದಿದೆ. ಹಾಗೆ ಇಲ್ಲಿ ಯಾರಿಗೂ ಎದುರಿಸಲಾಗದ ತೇಜಸ್ಸಿನವನು, ಅವನಿಗೆ ಅಸಹನೆ ಉಂಟಾದ್ರೆ, ಅವನ ಮೈಯಲ್ಲಿ, ಕಣ್ಣಲ್ಲಿ, ಮೋರೆಯಲ್ಲಿ ಎಲ್ಲಿಯೇ ಒಂದು ಕಡೆ ಕೋಪ ಬಂತು ಅಂದ್ರೆ, ಹುಬ್ಬು ಗಂಟಿಕ್ಕಿದ್ರೆ ಭಯಂಕರವಾದ ಕೋರೆದಾಡುಗಳಿಂದ ಸೂರ್ಯಾದಿ ನಕ್ಷತ್ರಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿಡುತ್ತೆ. ಜೋರಾಗಿ ತಲೆ ಅಲ್ಲಾಡಿಸಿದ್ರೆ ಸಠಾಧೂತ ಬಲಾಹಕ. ತಲೆ ಜೋರ ಅಲ್ಲಾಡಿಸಿದ್ರೆ ಸುತ್ತ ಇದ್ದ ಮೋಡಗಳೆಲ್ಲ ಕತ್ತರಿಸಿ ಎಲ್ಲೋ ಚೂರು ಚೂರಾಗಿ ದಿಕ್ಕುಗಳ ಮೂಲೆಗೆ ಹೋಗಿ ಮಂಜು ಕರಗಿದ ಹಾಗೆ ಅಲ್ಲೇ ನೆಲದಲ್ಲಿ ಏನು ಇಲ್ಲ, ಅದು ಹೀಗೆ ಹೋಗುವಾಗ್ಲೇ ಕರಗಿ ಸೊನ್ನೆ ಆಗಿರುತ್ತೆ, ಇರುವುದೇ ಇಲ್ಲ ಮೂಲೆಯಲ್ಲಿ. ಹಾಗೆ ಇವನ ಹಲ್ಲುಗಳಿಂದ ಎಲ್ಲ ನಕ್ಷತ್ರಗಳು ಅವನು ಜೋರಾಗಿ ತಲೆ ಎಲ್ಲ ಆಡಿಸಿದ್ರಿಂದಾಗಿ ಚೆಲ್ಲಾಪಿಲ್ಲಿ ಆಗಿ ಬಿಡುವ ಸ್ಥಿತಿಯಲ್ಲಿದೆ. ಅವನನ್ನು ನೋಡ್ಲಿಕ್ಕೆ ಆಗ್ತಿಲ್ಲ. ಯಾತ್ ಸ್ವಸ್ತಿ ಕಿಂ ಕೋಪಯತೋ ವಿಧಾತು. ರುದ್ರದೇವನನ್ನ ಕೋಪಕ್ಕೀಡು ಮಾಡಿ ಬದುಕಿದವರುಂಟೆ ಅಂತ ಪ್ರಶ್ನೆ ಕೇಳ್ತಾರೆ. ಆ ಶಬ್ದ ಚಂದ. ಸ್ಯಾತ್ ಸ್ವಸ್ತಿ ಕಿಂ ಕೋಪಯತೋ ವಿಧಾತು. ಯಾರಾದ್ರೂ ಇಲ್ಲಿ ತನಕ ರುದ್ರನನ್ನ ಕೋಪಕ್ಕೆ ಈಡು ಮಾಡಿ ನಾನು ಕ್ಷೇಮವಾಗಿ ಬದುಕಿದ್ದೇನೆ ಅಂತ ನಿಟ್ಟುಸಿರು ಬಿಟ್ಟವನಿದ್ದಾನೆಯೇ? ಯಾರು ಬಿಡ್ಲಿಕ್ಕೆ ಸಾಧ್ಯ. ನಾವು ನಿಟ್ಟುಸಿರು ಕೊನೆಯದ್ ಬಿಡ್ಬೇಕಷ್ಟೆ. ಬಹ್ವೇವ ಮುದ್ವಿಗ್ನ ಋಷೋಚ್ಯಮಾನೇ ಜನೇನ ದಕ್ಷಸ್ಯ ಮುಖೇ ಮಹಾತ್ಮನ ಉತ್ಪಾತ ತವಾ ಸಹಸ್ರಶೋ ಭಯಾವಹ ದಿವಿ ಭೂಮೌ ಚ ಪರ್ಯಕ್. ಹೀಗೆ ಮಹಾತ್ಮನಾದ ದಕ್ಷನ ಯಜ್ಞ ಮಂಟಪದಲ್ಲಿ ಜನರು ಉದ್ವಿಗ್ನವಾದ ಕಂಗಳಿಂದ ಅದು ಒಂದೊಂದೇ ಕ್ಷಣಕ್ಕೂ ಹತ್ತಿರವಾಗುವುದನ್ನ ಕಾಳ್ಗಿಚ್ಚೇ ನುಗ್ಗಿ ನಮ್ಮನ್ನೆಲ್ಲರನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡುತ್ತೆ ಅನ್ನುವ ಹಾಗೆ, ಅದೇ ಹೊತ್ತಿಗೆ ಅಂತರಿಕ್ಷದಲ್ಲೂ ಮೋಡಗಳೆಲ್ಲ ಸೇರಿಬಿಟ್ಟು ಉಲ್ಕಾಪಾತಗಳಾದವು. ಜೋರಾಗಿ ಮಿಂಚುಗಳು ಹರಿಲಿಕ್ಕೆ ಶುರುವಾದ್ರು. ಅದೇ ರೀತಿ ಉತ್ಪಾತಗಳು ಅಂದ್ರೆ ಲೋಕದಲ್ಲಿ ಯಾವ ಕಾಲದಲ್ಲಿ ಏನಾಗ್ಬೇಕೋ ಅದು ಬಿಟ್ಟು ಬೇರೆ ತರ ಆಗುವುದನ್ನ ಉತ್ಪಾತ ಅಂತ ಹೇಳ್ತಾರೆ. ಆ ರೀತಿ ಇದ್ದಕ್ಕಿದ್ದಂತೆ ಬಿಸಿ 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 ಬೇಸಿಗೆ ಕಾಲದಲ್ಲಿ ಧಡ 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 ಅಂತ ಜೋರು ಆಲಿಕಲ್ಲು ಬೀಳ್ಲಿಕ್ಕೆ ಶುರುವಾಯಿತು. ತಡಿಲಿಕ್ಕಾಗದಂತಹ ಸ್ಥಿತಿಯಲ್ಲಿ ಇಡೀ ಪರಿಸರ ಭಯದಿಂದ ತತ್ತರಿಸಿ ಹೋಯಿತು. ತಾವತ್ ಸರುದ್ರಾನುಚರೈರ್ಮಖೋ ಮಹಾನ್ ನಾನಾ ವಿಧೈರ್ವಾಮನಕೈರುದಾಯುಧೈ ಪಿಂಗೈ ಪಿಶಂಗೈ ಅಕರೋದರಾನೈ ಯಾಪ್ಲುತವತ್ ಪರ್ಯಾಪ್ಲುವದ್ಭಿಃ ವಿದುರಾ ಅನ್ವರುಧ್ಯತ. ಉಳ್ಳಗೆ ಇರುವ ಕಂದು ಬಣ್ಣದ, ಸ್ವಲ್ಪ ಅಲ್ಲಲ್ಲಿ ಹಳದಿ ಇರುವ, ಯಾವುದೋ ಹುಲಿವೇಷದ ವೇಷ ಇದ್ದಂಗಿದೆ, ಹಳದಿ ಬಣ್ಣದ ಮೊಸಳೆಯಂತಹ ಅಗಲವಾದ ಹೊಟ್ಟೆ ಉಳ್ಳಂತಹ ನಾನಾ ವಿಧವಾದ ಆಕೃತಿ ಉಳ್ಳ ರಕ್ಕಸರು
ರುದ್ರನ ಅನುಚರರು ಅವರೆಲ್ಲ. ರುದ್ರನಿಗೆ ಆ ಸರ್ವಿಸ್ ಕೊಡುವಂತಹ ಮೃತ್ಯು ಸ್ವರೂಪರು ಅವರೆಲ್ಲ. ಈ ಮೃತ್ಯು ಸ್ವರೂಪವಾದ ಶಕ್ತಿಗಳು ಅದನ್ನ ರುದ್ರದಲ್ಲಿ ಬಹಳ ಚೆನ್ನಾಗಿ ಹೇಳುತ್ತಾರೆ. ಆ ಎಲ್ಲಿ ಬೇಕಾದ್ರೂ ಇರ್ಬೋದು. ಮೃತ್ಯುವಿನ ಶಕ್ತಿಗಳು ಯಾವುದೋ ಒಂದು ಕಡೆ ಅಲ್ಲ. ನಾವು ನಿಂತಲ್ಲಿ, ಕೂತಲ್ಲಿ, ಹೋದಲ್ಲಿ, ಬಂದಲ್ಲಿ ಎಲ್ಲಾ ಕಡೆ ಇರುತ್ತೆ. ಆದ್ರೆ ನಮ್ಮ ಯೋಗ ಚೆನ್ನಾಗಿದ್ದಾಗ ಅವುಗಳು ನಮ್ಗೆ ಏನು ಮಾಡಲ್ಲ. ನಮ್ಮ ಯೋಗ ಜಾರಿತೋ ಕಾಲು ಜಾರುತ್ತೆ. ನಮ್ಮ ಯೋಗ ತಪ್ಪಿತೋ ಮೇಲಿನಿಂದ ಮಾವಿನಕಾಯಿಯು ತಪ್ಪತ್ತೆ, ತಲೆ ಮೇಲೆ ಬೀಳುತ್ತೆ. ಒಂದ್ ತಲೆ ಮೇಲೆ ಇನ್ನೊಂದ್ ತಲೆ ಫ್ರೀ. ಅಂದ್ರೆ ಯಾವ ಕ್ಷಣದಲ್ಲಿ ನೀರಿನಲ್ಲಿರಬಹುದು, ಗಾಳಿಯಲ್ಲಿರಬಹುದು, ವಿಷದ ಗಾಳಿ ಆಗ್ಬೋದು, ನೀರಿನಲ್ಲಿಯೇ ಮೃತ್ಯು ಇರುತ್ತೆ. ಆ ಕೋಟಿಗಟ್ಟಲೆ ಸಂಖ್ಯೆಯ ಮೃತ್ಯು ಶಕ್ತಿಗಳು ಈ ಜಗತ್ತಿನ ಸುತ್ತ ನಿರಂತರ ಸುತ್ತುತ್ತಾ ಇವೆ ಅಂತ ಗೃಹೀತ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ನಿರಂತರ ನಮ್ಮ ಸುತ್ತ ಅನೇಕ ತರದ ನಮಗೆ ತಿಳಿಯದ, ನಮಗೆ ಕಾಣದ ಸ್ಥಿತಿಯಲ್ಲಿ ನಮ್ಮನ್ನ ನಿಗ್ರಹಿಸುವುದಕ್ಕೆ ಪ್ರಯತ್ನಿಸುವಂತಹ ಶಕ್ತಿಗಳಿವೆ. ನಾವು ಸದಭ್ಯಾಸ ಉಳ್ಳವರಾದರೆ, ಸದನುಷ್ಠಾನದಲ್ಲಿ ತೊಡಗಿದವರಾದರೆ, ಸತ್ಕರ್ಮಗಳಲ್ಲಿ ಸೇರಿದವರಾದರೆ, ಸದುದ್ದೇಶದಿಂದ ಅಧ್ಯಯನಾದಿ ಕರ್ಮಗಳನ್ನ ನಡೆಸುವವರಾದರೆ ಆ ಮೃತ್ಯುಗಳು ನಮಗೆ ಏನು ಮಾಡಲ್ಲ. ಅಂತಹ ಮೃತ್ಯು ಶಕ್ತಿಗಳೆಲ್ಲವೂ ಕೂಡ ಪ್ರಾತಗಣಗಳು ಆಯುಧಗಳನ್ನು ಹಿಡಿದುಕೊಂಡು ಯಜ್ಞ ಮಂಟಪದ ಮೇಲೆ ನುಗ್ಗಿದ್ರು, ಮುತ್ತಿಗೆ ಹಾಕಿದ್ರು. ನುಗ್ಗಿದ್ದಲ್ಲ, ಎಲ್ಲ ಕಡೆಯಿಂದಲೂ ಮೇಲೇನೆ ಹತ್ತಿದ್ದು. ಇಳಿದು ನೋಡಿ ನಿಧಾನಕ್ಕೆ ಹೇಳಿ ಕೇಳಿ ಏನಿಲ್ಲ, ಸೀದಾ ಬಂದವ್ರು ಕೈಗೆ ಸಿಕ್ಕಿದ್ದು, ಕಾಲಿಗೆ ಸಿಕ್ಕಿದ್ದು ಒದ್ದು ಕೈಯಲ್ಲಿ ಚೆಲ್ಲಿ ಹೊಡೆದು ಬಡದು, ಯಾರ ತಲೆಗೆ ಹೊಟ್ಟೆಗಾದ್ರೆ ಹೊಟ್ಟೆಗೆ, ಕೈಗಾದ್ರೆ ಕೈಗೆ ಸಿಕ್ಕಿದ್ದಕ್ಕೆಲ್ಲ ಜಾಡಿಸಿ ಒದಿತಾ ಹೋಗ್ತಾ ಇದ್ದಾರೆ. ಕೇಚಿತ್ ಬಭಂಜು ಪ್ರಾಗ್ವಂಶಂ. ಕೆಲವರು ಸೀದಾ ಬಂದು ಮಧ್ಯದ ದೊಡ್ಡ ಯೂಪ ಸ್ತಂಭ ಇತ್ತು, ಅದು ಇಡೀ ಯಜ್ಞದ ಶಾಲೆಯ ಮಧ್ಯದ ಕಂಬ. ಆ ಕಂಬಕ್ಕೆ ಹತ್ತಿ ಅದನ್ನ ಬಭಂಜುಹು ಒದ್ದು ಅದರ ಮೇಲೆ ಭಾರ ಹಾಕಿ ಒಂದ್ ಸೈಡಿಗೆ ಉರುಳುವಂತೆ ಮಾಡಿದ್ರು. ಪತ್ನಿ ಶಾಲಾಂ ತಥಾಪರೇ. ಯಜಮಾನನ ಮಡದಿಯರ ಮನೆಯ ಭಾಗದಲ್ಲಿ ಹೆಣ್ಣು ಮಕ್ಕಳೆಲ್ಲ ಏನು ಕೂತಿದ್ರು, ಇದ್ದಕ್ಕಿದ್ದಾಗೆ ಒಳಗೆ ಎಲ್ಲ ಶೀಟ್ ಹಾಕಿ ಮಲಗಿಸಿದ್ರೆ ಎಲ್ಲ ಓಪನ್ ಆಯ್ತು, ಒಳಗೆ ಮಳೆ ಶುರುವಾಯ್ತು. ಎಲ್ಲ ಮೇಲಿನ ಛಾವಣಿಯನ್ನು ಕಿತ್ತು ಬಿಟ್ಟಿದ್ದಾರೆ. ಸದಾ ಅಗ್ನಿಧ್ರಶಾಲಾಂಚ. ಅಷ್ಟೇ ಅಲ್ಲ, ಕೆಲವರು ಅಗ್ನಿಯನ್ನ ಸಂಗ್ರಹಿಸ್ಲಿಕ್ಕೋಸ್ಕರ ಇಟ್ಟಂತಹ ಒಂದು ಶಾಲೆ ಇದೆ, ಅಲ್ಲಿಂದ ತಂದು ಮಹಾಯಜ್ಞದಲ್ಲಿ ಅದನ್ನ ಜೋಡಿಸ್ತಾರೆ. ಆ ಅಗ್ನಿ ಶಾಲೆಯನ್ನ ಪುಡಿ ಮಾಡಿದ್ರು. ಅಷ್ಟೇ ಅಲ್ಲ, ಇನ್ನು ಕೆಲವರು ಮಹಾನಸಂ, ಅಡಿಗೆ ಮನೆಯನ್ನೇ ಧ್ವಂಸ ಮಾಡಿ ಬಿಟ್ರು. ಕೆಲವರಿಗೆ ಅಲ್ಲೇ ಬಹಳ ಇಷ್ಟ ಇರುತ್ತೆ, ಏನಾದ್ರೂ ಸಿಕ್ಕಿದ್ರೆ ತಿನ್ನೋ ನೆಪದಲ್ಲೆಲ್ಲ ತಿಂದು ಗಲಾಟೆ ಮಾಡಿ ಗೌಜು ಮಾಡಿ ಗಬ್ಬೆಬ್ಬಿಸಿ ಹೋಗೋಣ ಅಂತ. ರುರುಜುರ್ಯದ್ಯ ಪಾತ್ರಾಣಿ ತಥೈಕೇಗ್ನೀನ್ ಅನಾಶಯನ್ ಕುಂಡೇ ಸ್ವಮೂತ್ರಯನ್ ಕೇಚಿತ್ ವಿವಿಧುರು ವೇದಿ ಮೇಖಲಾ. ಎಲ್ಲಾ ವ್ಯವಸ್ಥೆ ಮಾಡುತ್ತಾರೆ. ಯಜ್ಞಶಾಲೆಯಲ್ಲಿದ್ದ ಎಲ್ಲ ಪಾತ್ರೆಗಳನ್ನ ಪುಡಿಗಟ್ಟಿದ್ರು. ಎಲ್ಲ ಅವರವರೇ ಎಷ್ಟು ಎಲ್ಲೆಲ್ಲಿಗೋ ಹಾಕಿದ್ರು. ಇನ್ನು ಕೆಲವರು ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ, ಸಭ್ಯ, ಆವಸತ್ಯ ಅನ್ನುವ 5 ಅಗ್ನಿಗಳಿದ್ದಾವೆ ಯಜ್ಞಕ್ಕೆ ಬೇಕಾದವುಗಳು. ಆ 5 ಅಗ್ನಿಯನ್ನ ನಾಶ ಮಾಡಿದ್ರು, ಅದನ್ನ ಆರಿಸಿಬಿಟ್ರು. ಅದೇ ಹೊತ್ತಿಗೆ ಕೆಲವರು ಅಕ್ಕಸರು ಅವರ ದುರ್ಬುದ್ಧಿ ಇದ್ದದ್ದೇ ಮೂತ್ರ ಮಾಡಿದ್ರು ಕುಂಡದಲ್ಲಿ. ಇನ್ನು ಉತ್ತರ ವೇದಿಯಲ್ಲಿ ಅದಕ್ಕೆ ಹೊರಗಿನಿಂದ ದರ್ಭೆಯ ಸೂತ್ರವನ್ನ ಕಟ್ಟಿದ್ರು. ಯಾವುದೇ ದುಷ್ಟ ಶಕ್ತಿಗಳಿಂದ ಪರಿಧಿಯನ್ನ ಕಟ್ಟಿ ರಕ್ಷಣೆ ಮಾಡ್ಲಿಕ್ಕೆ ಎಂತಿರುತ್ತಲ್ಲಿ ಆ ಸೂತ್ರವನ್ನೇ ಕತ್ತರಿಸಿದ್ರು. ಅನ್ವಧಾವನ್ಮುನೀನೇಕೆ ಏಕೆ ಪತ್ನಿ ರತರ್ಜಯನ್ ಅಪರೇ ಜಗೃಹುರ್ದೇವಾನ್ ಪ್ರತ್ಯಾಸನ್ನಾನ್ ಪಲಾಯಿತಾನ್. ಕೆಲವರು ಮುನಿಗಳನ್ನ ಪೀಡಿಸಿದ್ರು, ಇನ್ನು ಕೆಲವರು ಅವರ ಪತ್ನಿಯರನ್ನ ಹೆದರಿಸಿದ್ರು, ಇನ್ನು ಕೆಲವರು ಓಡ್ತಾ ಇದ್ದವರ ಬಟ್ಟೆ ಹಿಡಿದು ಎಳೆದು ಅವರು ಓಡ್ತಾ ಕಾಲು ಮಾತ್ರ ಓಡ್ತಾ ಇದ್ದಾರೆ, ಅವರು ಹೋಗ್ತಾನೆ ಇಲ್ಲ ಮುಂದೆ, ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಇವ್ರು ಓಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದಾರೆ ಅಷ್ಟೇ. ದೇವತೆಗಳನ್ನ ಕೆಲವರನ್ನ ಹಿಡ್ಕೊಂಡ್ಬಿಟ್ರು. ಭೃಗುಂ ಭವಂದ ಮಣಿಮಾನ್, ಅದರಲ್ಲಿ ಮಣಿಮಾನ್ ಅಂತ ಒಬ್ಬ ಇದ್ದ, ಅವನು ಭೃಗುವನ್ನ ಹಿಡ್ಕೊಂಡ. ವೀರಭದ್ರ ಪ್ರಜಾಪತಿಂ, ವೀರಭದ್ರ ದಕ್ಷನನ್ನ ಹಿಡಿದ. ಚಂಡೀಶ ಪೂಷಣಂ ದೇವಂ, ಚಂಡೀಶ ಅಂತ ಅದರಲ್ಲಿ ರುದ್ರಗಣದಲ್ಲಿ ಪ್ರಧಾನ ವ್ಯಕ್ತಿ, ಅವನು ಪೂಷ ಅನ್ನುವಂತಹ ಒಬ್ಬ ದೇವತೆಯನ್ನು ಹಿಡ್ಕೊಂಡ. ಭಗಂ ನಂದೀಶ್ವರೋ ಗ್ರಹೀತ್, ನಂದೀಶ್ವರ ಭಗ ಅನ್ನುವಂತಹ ಆದಿತ್ಯರಲ್ಲಿ ಒಬ್ಬ, ಅವನನ್ನ ಹಿಡ್ಕೊಂಡು ಸರ್ವ ಏವರ್ಪಿಜೋ ದೃಷ್ಟ ಸದಸ್ಯ ಸದಿವೌಕಸ ತೈರರ್ದ್ಯಮಾನ ಸಭೃಶಂ ಗ್ರಾವಭಿರ್ ನೈಕದಾದ್ರವನ್. ಬೇರೆ ಆಯುಧ ಇಲ್ಲಲ್ಲ ಅವ್ರ ಹತ್ರ, ಆಯುಧ ಕಲ್ಲೆ ಸಿಕ್ಕಿದ ಕಲ್ಲನ್ನು ಎಸೆಯುದು. ಯಾರ ತಲೆ ಮೇಲೆ ಬೀಳುತ್ತೆ ಅಂತ ನೋಡ್ಲಿಕ್ಕಿಲ್ಲ, ಯಾರಿಗಾದ್ರೂ ಬೀಳಿ ಎಸಿತಾ ಇರುದು. ಈ ಸದಸ್ಸಿನಲ್ಲಿ ಕೂತಂತವ್ರು ಏನಾದ್ರೂ ಚಂದ ಊಟ ಸಿಗುತ್ತೆ ಅಂತನೋ,
ದಾನ ದಕ್ಷಿಣೆ ಸಿಗುತ್ತೆ ಅಂತ ಬಂದವರೆಲ್ಲರೂ ಕೂಡ ಅವತ್ತು ಕಲ್ಲೇಟು ತಿಂದ್ರು, ಊಟ ತಿನ್ಲಿಲ್ಲ. ದೇವತೆಗಳು ಕೂಡ ಇದನ್ನು ಕಂಡು ಭಯಭೀತರಾಗಿ ಪ್ರಮಥಗಣಗಳ ಕಲ್ಲೇಟು ತಾಳಲಾರದೆ ದಿಕ್ಕಾಪಾಲಾಗಿ ಓಡಿದ್ರು. ಜುಹ್ವತಸ್ತೃವತಸ್ತ್ರಸ್ಯ ಶ್ಮಶ್ರೂಣಿ ಭಗವಾನ್ ಭವ ಭೃಗೋರ್ಲುಲುಂಚೆ ಸದಸಿ ಶ್ಮಶ್ರು ದರ್ಶಯನ್. ಪ್ರಜಾಪತಿಗಳ ಸತ್ರದಲ್ಲಿ ಮೀಸೆಯನ್ನ ತಿವೀತ ಅಂದ್ರೆ ತಿರುವುದು, ಮೀಸೆಯನ್ನ ಹೀಗೆ ತಿವೀತ ನಕ್ಕು ಶಿವನ ಬಗ್ಗೆ ಅಪಹಾಸ್ಯ ಮಾಡಿದ ಭೃಗುವಿನ ಕೈಯಲ್ಲಿ ಸುರುಕು ಮತ್ತೆ ಸ್ರುವ ಇತ್ತು. ಅದನ್ನ ಹೋಮ ಮಾಡ್ತಾ ಇದ್ದ ಹಾಗೇನೆ ಅವನ ಮೀಸೆ ಮತ್ತು ಗಡ್ಡವನ್ನು ಎರಡನ್ನು ಕೂಡ ಜೋರಾಗಿ ಎಳೆದು ಕಿತ್ತಾಕಿದ್ರು. ವೀರಭದ್ರ ಕಿತ್ತು ಹಾಕಿದ. ಭೃಗೋರ್ ಲುಲುಂಚೆ, ಲುಲುಂಚೆ ಅಂತಂದ್ರೆ ಕೇಶೋಲುಂಚನಂ ಪರಮ ಸುಖಂ ಅಂತ ಹೀಗೆ ಒಂದು ಕಿತ್ಬಿಡು. ಒಂದೊಂದೇ ಕೂದಲನ್ನ ಅವನ ಕೈ ಹಿಡಿದು ಎಳೆದು 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 ಅವನ ಗಡ್ಡ ಮೀಸೆ ಎರಡನ್ನು ಕಿತ್ತು ತೆಗೆದ. ಅವನದ್ರ ಬೇರೆ 1000 ಕೈ ಇತ್ತಲ್ಲ, ಒಂದ್ ಸರ್ತಿ 1000 ಕೈ ಮುಡಿದು ಒಂದೊಂದು ಕೂದಲು ಸಿಗುತ್ತೆ. ಎಲ್ಲವನ್ನು ನೋಡು ಎಷ್ಟು ಚೆನ್ನಾಗಿರುತ್ತೆ, ಟಕ್ ಅಂತ ಎಲ್ಲ ಒಂದ್ಸರಿ ಅಂತ 1000 ಚೇಳು ಕಚ್ಚಿದ ಸುಖವನ್ನು ಒಟ್ಟಿಗೆ ಅನುಭವಿಸುವ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲ. ವೀರಭದ್ರ ಕಿತ್ತಾಕದ ಎಲ್ಲ. ಭಗಸ್ಯ ನೇತ್ರೇ ಭಗವಾನ್ ಪರಿತಸ್ಯ ಋಷಾ ಭುವಿ ಉಜ್ಜಹಾರ ಸದಕ್ಷ್ಣ್ಯಾಯ ಶಪಂತಂ ಯಶಪಂತಂ ಅಸೂಚಯ. ಭಗ ಅನ್ನುವ ಈ ಪ್ರಜಾಪತಿಗಳ ಸತ್ರದಲ್ಲಿ ಕೂತು ಇದೆಲ್ಲವೂ ಕೂಡ ಅಲ್ಲಿ ಅವರು ಯಾವ ಇಂದ್ರಿಯದಿಂದ ಅನ್ಯಾಯ ಮಾಡಿದ್ರೋ ಅದೇ ಇಂದ್ರಿಯಕ್ಕೆ ಶಿಕ್ಷೆ ಆಗಿದೆ. ಯಾವುದು ಅವರ ದುರಭ್ಯಾಸದಿಂದ ಮಾಡಿದ್ದಲ್ಲ, ಆದೇಶವೇ ಇತ್ತು ವೀರಭದ್ರನ ಮುಂದಿಟ್ಟುಕೊಂಡು ರುದ್ರದೇವನದ್ದು. ಯಾರು ಯಾವ ರೀತಿ ಅನ್ಯಾಯ ಮಾಡಿದಾರೋ ಅವರಿಗೆ ಅದೇ ಶಿಕ್ಷೆನ ಅಂತ. ಹಾಗಾಗಿ ಅವನು ರುದ್ರದೇವನಿಗೆ ಅಪಹಾಸ್ಯ ಮಾಡುವಾಗ ಮೀಸೆ ತಿರುವಿ ಗಡ್ಡ ಸವರಿ ನಗ್ತಾ ಇದ್ದ ಭೃಗು. ಅದೇ ಮೀಸೆ ಗಡ್ಡಗಳೇ ಕಿತ್ತು ಹೋದವು. ಇನ್ನು ಭಗ ಕಣ್ಣು ಮಿಟಿಕಿಸಿದ್ದಂತೆ, ಕಣ್ಣು ಹೊಡೆದಿದ್ದ. ಆಗ ಕಣ್ಣು ಮಿಟಿಕಿಸಿ ಶಿವನಿಂದೆಯನ್ನು ಮಾಡಿದ್ದ ಕಾರಣಕ್ಕಾಗಿ ದಕ್ಷ ಪ್ರಜಾಪತಿಯನ್ನು ಮಾಡು ಮಾಡು ಮಾಡು, ನಮ್ಮಲ್ಲೂ ಲೋಕಸಭೆಯಲ್ಲೂ ಕಣ್ಣೊಡೆದು ತಮಾಷೆ ಮಾಡೋರಿದ್ದಾರೆ ಅಂತ ಸದಸ್ಯನಲ್ಲಿ ಏನು ಮಾಡಬೇಕು ಅದನ್ನ ಮಾಡದೇ ಇರುವ ಭಗನನ್ನ ಉಜ್ಜಹಾರ ಸದಸ್ಯಕ್ಷಣ ಯಶಪಂತಂ ಅಸೂಚಯತ್. ದಕ್ಷ ಪ್ರಜಾಪತಿಯನ್ನು ಹುರಿದೊಂಬಿಸುತ್ತಿದ್ದ ಭಗದೇವನ ಕಣ್ಣನ್ನ ವೀರಭದ್ರ ಅವನನ್ನು ಮೊದಲು ನೆಲಕ್ಕೆ ಹಾಕಿದ, ತಲೆಯನ್ನ ಹಿಡ್ಕೊಂಡು 2 ಕಣ್ಣುಗಳನ್ನು ಕಿತ್ತ. ಒಳ್ಳೆ ಯಾವುದೋ ತೆಲುಗು ಸಿನಿಮಾ ಇದ್ದಂಗಿದೆ. ಪೂಷ್ಣಶ್ಚಾಪಾತ್ ಅಂದ್ರೆ ನಾನು ಹೇಳುದು ವೇದವ್ಯಾಸರು ಯಾವ ತರದ ಸಿಚುವೇಶನ್ ಅನ್ನು ಬಿಟ್ಟಿಲ್ಲ ಅಂತ. ನಾವು ಇವತ್ತೇ ಇದು ಹೊಸ್ತು ಅಂತ ಯೋಚನೆ ಮಾಡ್ತೇವೆ, ಆದ್ರೆ ಯಾವ ದೃಶ್ಯವೂ ಕೂಡ ಹೊಸ್ತಲ್ಲ. ನಾವು ಓದದೆ ಹಳೇದಾಗಿ ಬಿಟ್ಟಿದೆ, ಅಥವಾ ಓದದೆ ಈಗ ಕಾಣೋದನ್ನೇ ಬಹಳ ಅದ್ಭುತ, ಏನ್ ಚೆನ್ನಾಗಿ ಇದನ್ನೆಲ್ಲ ದೃಶ್ಯವನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನಾವು ಭಾವಿಸ್ತೇವೆ. ಯಾವುದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ಏನ್ ಹೇಳಿದ್ದಾರೋ ಅದೆಲ್ಲವೂ ವ್ಯಾಸರ ವಾಣಿಯೇ ಆಗಿದೆ. ನಾವು ವ್ಯಾಸರ ವಾಣಿ ಮರೆತು ನಾವು ದೊಡ್ಡವರು ಅಂತ ಬೀಗುವಂತಹ, ಕಾಲರನ್ನ ಮೇಲಕ್ಕೆತ್ತುವಂತಹ ದುಶ್ಚಟವನ್ನು ಬೆಳೆಸ್ಕೊಂಡಿದೀವಿ ಅಷ್ಟೇ. ಪೂಷ್ಣಶ್ಚಾಪಾತಯ ದಂತಾನ್, ಒಬ್ಬ ಹಲ್ ತೋರಿಸಿ ನಕ್ಕಿದ್ದ ಈ ಅಂತ, ಚೀಸ್ ಅಂತಂದ ಹಾಗೆ. ಅದಕ್ಕೆ ನಿಂಗು ಚೀಸ್ ಕೊಡುತ್ತೇನೆ ಅಂತ ಹೇಳಿ ಆ ಪೂಷದೇವನ ಹಲ್ಲನ್ನು ಹೇಗೆ ಒಬ್ಬ ಸರ್ಪ ಹಿಡಿಯುವವ ಕಳಿಂಗದ ಹೆಡೆಯನ್ನು ಹಿಡಿದು ಅದರ ಹಲ್ಲನ್ನು ಕಿತ್ತು ಬಿಡುತ್ತಾನೋ ಹಾಗೆ ಬಾಯಿ ತೆಗೆದು ಜೋರಾಗಿ ಒತ್ತಿದಾಗ ಆ ಅಂದ, ಬಾ ಅಂದ, ಕಲ್ ತೆಗೆದ. ವೀರಭದ್ರನ ಪೂಷನ ಹಲ್ಲನ್ನ ಮುರಿದು ಹಾಕಿದ. ಇದೇ ರೀತಿ ಅಂದ್ರೆ ಇದು ಮಹಾಭಾರತದಲ್ಲೂ ಒಂದ್ ಕಡೆ ಈ ಉಲ್ಲೇಖ ಬರುತ್ತೆ. ಅವನು ಕಿಸ ಕಿಸ ಅಂತ ನಗ್ತಾನೆ ದಂತವಕ್ರ. ಆಗ ಅವನ ಈ ಕಡೆ ಕೋರೆದಾಳಿಯನ್ನ ಬಲಭದ್ರ ಒಂದು ಬುದ್ಧಿಯ ಆ ಹಲ್ಲನ್ನು ಬೀಳಿಸಿರ್ತಾನೆ. ಅದರಿಂದಾಗಿ ಅವನ ದಂತವಕ್ರ ಇದ್ದ ಒಂದು ದಂತವು ಕೂಡ ವಕ್ರವಾಗಿಬಿಟ್ಟಿರುತ್ತೆ, ಅದು ಪೆಟ್ಟು ಕೊಟ್ಟದ್ರಿಂದ. ಅದ್ನಾಗ ಅವನ ಹೆಸರೇ ದಂತವಕ್ರ ಅಂತ ಆಗೋಯ್ತು. ಅಕ್ರಮ್ಯೋರಸಿ ದಕ್ಷಸ್ಯ ಶಿತಧಾರೇಣ ಹೇತಿನ ಛಿಂದನ್ ಅಪಿ ತದುದ್ಧರ್ತುಂ ನ ಶಕ್ನೋತ್ರ್ಯಂಬಕಸ್ತದ. ದಕ್ಷನ ಎದೆಯ ಮೇಲೆ ಕಾಲಿರಿಸಿ, ಏನ್ ದೃಶ್ಯ! ವೀರಭದ್ರ ತನ್ನ ತೀಕ್ಷ್ಣವಾದ ಕತ್ತಿಯನ್ನ ಮುಖದೆದುರುಗಡೆ ಹೀಗೆ ತೋರಿಸ್ತಾ, ಅವನು ತಾನು ಮಾಡಿದ ತಪ್ಪುಗಳಿಗಾಗಿ ಕಂಗಾಲಾಗಿ ಕಣ್ಣನ್ನು ಮೇಲೆ ಬಿಡ್ತಾ ಇದ್ರೆ
ಕುತ್ತಿಗೆಯನ್ನ ಒಂದೇ ಸರ್ತಿ ಜೋರಾಗಿ ಝಾಡಿಸಿ ಕತ್ತರಿಸಿದ. ಆದ್ರೆ ನಾಶಕ್ನೋ ತ್ರೆಂಬಕಸ್ತದ, ಆದ್ರೆ ಆ ಕುತ್ತಿಗೆ ಕತ್ತರಿಸಲ್ಪಡಲಿಲ್ಲ, ಕತ್ತರಿಸ್ಲಿಕ್ಕಾಗ್ಲಿಲ್ಲ. ಏನಾಯ್ತು? ಯೋಚನೆ ಬಂತು, ನಾವು ತಪ್ಪು ಮಾಡ್ತಾ ಇದ್ದೀವಾ ಹಾಗಾದ್ರೆ ಈ ಯಜ್ಞವನ್ನ ಭಂಗ ಮಾಡ್ಲಿಕ್ಕೆ ಅಂತ ಒಂದು ಕ್ಷಣ ಯೋಚನೆ ಬಂತು. ಆಗ ಶಸ್ತ್ರೈರಸ್ತ್ರಾನ್ವಿತೈರೇನಂ ಅನಿರ್ಭಿಣ್ಣ ತ್ವಚಂ ಹರ ವಿಸ್ಮಯಂ ಪರಮಾಪನ್ನೋ ದಧ್ಯೋ ಪಶುಪತಿಷ್ಠಿರಂ. ಅಲ್ಲಿ ಯಜ್ಞದಲ್ಲೆಲ್ಲ ಯಜ್ಞ ಭಂಗವಾಗದಂತ ಅದನ್ನು ರಕ್ಷಿಸುವುದಕ್ಕೋಸ್ಕರ ನಾಂದಿ ಮೊದಲಾದ ಕೆಲವು ಮುಖ್ಯ ಕರ್ಮಗಳನ್ನು ಮಾಡಿರ್ತಾರೆ. ಮಂತ್ರದ ರಕ್ಷಣೆ ಇರುತ್ತೆ. ಯೋಚನೆ ಬಂತು, ಮಂತ್ರಪೂರ್ವಕವಾದ ಶಸ್ತ್ರಗಳಿಂದಲೂ ಕೂಡ ದಕ್ಷನ ಮೈಯ ಮೇಲಿನ ಚರ್ಮವನ್ನು ಕೂಡ ಹರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವೀರಭದ್ರನಿಗೂ ಗೊತ್ತಾಯಿತು. ಗೊತ್ತಾಗಿ ಆಶ್ಚರ್ಯವಾಯಿತು. ಅದಕ್ಕಾಗಿ ವೀರಭದ್ರ ತನ್ನನ್ನ ಕಳುಹಿಸಿದ ಮೂಲ ರೂಪವನ್ನ ಸ್ಮರಣೆ ಮಾಡಿದ, ರುದ್ರದೇವನನ್ನೇ ಸ್ಮರಣೆ ಮಾಡಿದ. ಮತ್ತೆ ಸ್ಮರಣೆ ಮಾಡಿ ತಕ್ಷಣವೇ ಶಿವ ಕೈಲಾಸದಿಂದ ಆನೆ ಆ ರೂಪದ ಜೊತೆಗೆ ಒಂದಾದ. ಒಂದು ಆ ಕುತ್ತಿಗೆಯನ್ನು ಮತ್ತೆ ಜೋಡಿಯಾಗಿ ಕತ್ತರಿಸ್ಲಿಕ್ಕೆ ಶುರು ಮಾಡಿದ್ರೆ ಆಗಲೂ ವಿಸ್ಮಯಂ ಪರಮಾಪನ್ನ ದಧ್ಯೌ ಪಶುಪತಿಷ್ಠಿರಂ. ಯಾಕೆ ಇದು ಮತ್ತೆ ಕತ್ತರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಕ್ಷಣ ಅವನು ಕೂಡ ದಧ್ಯೌ ಧ್ಯಾನಕ್ಕೆ ತೊಡಗಿದ. ದೃಷ್ಟ್ವಾ ಸಂಜ್ಞಪನೆ ಯೋಗಂ ಪಶೂನಾಂ ಸಪತಿರ್ಮುಖೇ ಯಜಮಾನ ಸ್ಪಶೋಸ್ತಸ್ಯ ಕಾಯಾತ್ತೇನಾಹರಚ್ಚಿರ. ಯಜ್ಞ ಎಂಬ ಅನುಸಂಧಾನ ಇದ್ರೆ ಆಗ ನನಗೆ ಈ ಯಜ್ಞದಲ್ಲಿ ದಕ್ಷನೇ ಪಶು. ನಿಜವಾದ ಯಜ್ಞದ ಉದ್ದೇಶ ಏನು ಹೇಳಿ? ಯಜಮಾನ ಪಶು ಅಂತ ಲೆಕ್ಕ. ಆದ್ರೆ ಯಜಮಾನನ್ನೇ ಬಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಯಜಮಾನನನ್ನ ಆವಾಹಿಸಿದ ಒಂದು ಪಶುವನ್ನ ಅಲ್ಲಿ ಬಲಿ ಕೊಡ್ತಾರೆ. ಅಂದ್ರೆ ಇದು ಆ ಕಾಲದಲ್ಲಿ. ಆದ್ರೆ ಅದು ಕೂಡ ಬಲಿ ಕೊಡುವ ಉದ್ದೇಶ ಏನು ಅಂದ್ರೆ ಅವನ ಇಂದ್ರಿಯಗಳೇ ಪಶುಗಳು. ಇಂದ್ರಿಯಾಣಿ ಹಯಾನಾಹು ಇಂದ್ರಿಯೇಭ್ಯ ಪರಂ ಮನಃ ಅಂತ ಎಲ್ಲೋ ಗೀತೆಯಲ್ಲಿ ಜಾರಿ ಬಂದು ಹೋಗಿದ್ರೆ ಅಲ್ಲಿ ಇಂದ್ರಿಯ ಅಂತ ಅನ್ನೋದು ಹಯ, ಕುದುರೆ ಅಂತ ಅರ್ಥ. ಅದು ಅಶ್ವಮೇಧದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು. ಇಂದ್ರಿಯಗಳು ಕುದುರೆಗಳಂತೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಗುತ್ತಲ್ಲ, ಆ ಇಂದ್ರಿಯಗಳ ಜಯ ಸಂಪಾದಿಸುವುದು ಅನ್ನುವ ನೆಪದಲ್ಲೇ ಪಶುವನ್ನ ಅಲ್ಲಿ, ಪಶು ಅಂದ್ರೆ ಏನು ಹೇಳಿ? ಅದು ಮೇ 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 ಅಂತ ಹೇಳ್ತಾ ಇರುತ್ತೆ, ಎಲ್ಲ ನಂದು 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 ಅಂತ ಹೇಳ್ತಾ ಇರುತ್ತೆ. ಪಶುವಿನ ಸ್ವಭಾವ ಏನು? ಆತ್ಮಕೇಂದ್ರಿತವಾಗಿ ಬದುಕತ್ತೆ. ಆ ಪಶುತ್ವವನ್ನ ತೊರೆದು ಮಾನುಷ್ಯವನ್ನ ಹೊಂದಿ ನಾನು ಈ ಯಜ್ಞದಿಂದ ಮೊದಲಿಗಿಂತ ಹೆಚ್ಚು ಭಗವಂತನ ಕಡೆಗೆ ಧರ್ಮದ ಕಡೆಗೆ ನನ್ನನ್ನ ಸಮರ್ಪಿಸಿಕೊಳ್ತೇನೆ ಅನ್ನುವ ಭಾವವೇ ಅಲ್ಲಿ ಪೂರ್ಣ ಆಹುತಿ. ಪಶುತ್ವವನ್ನ ಆಹುತಿ ಕೊಡುವುದೇ ಪೂರ್ಣಾಹುತಿ. ಇವನು ಪಶುತ್ವವನ್ನ ಮತ್ತಷ್ಟು ಗಟ್ಟಿ ಮಾಡುವ ಯಜ್ಞವನ್ನ ಮಾಡಿದ್ದ ಅಲ್ವಾ? ಅದಕ್ಕೋಸ್ಕರ ಆ ಇಡೀ ಸ್ವರೂಪವನ್ನೇ ಅಲ್ಲಿ ಅವರೇನು ಯುದ್ಧ ಮಾಡಿ ಎಲ್ಲರ ಶಿಕ್ಷೆಗೆ ಕಾರಣರಾದ್ರು ಆ ಶಿಕ್ಷೆಯ ಸ್ವರೂಪವನ್ನ ಯಜ್ಞವನ್ನಾಗಿ ಚಿಂತಿಸಿ ಪಶೂನಾಂಸ ಪತಿರ್ಮಖೆ, ಈ ಯಜ್ಞಕ್ಕೆ ಪಶು ಬೇಕು, ಈ ಯಜ್ಞಕ್ಕೆ ಪೂರ್ಣಾಹುತಿ ಕೊಡ್ಬೇಕು. ಯಾರು? ಈ ಯಜಮಾನನೇ ಪಶು. ಯಜಮಾನ ಪಶೋಸ್ತಸ್ಯ ಕಾಯಾತ್ತೇನಾಹರಚ್ಚಿರ. ಯಾವಾಗ ಈ ಯಜ್ಞಕ್ಕೆ ಪಶುವನ್ನಾಗಿ ನಾನು ದಕ್ಷನನ್ನು ಬಲಿ ಕೊಡ್ತೇನೆ ಅಂತ ಸಂಕಲ್ಪಿಸಿದನೋ ತಕ್ಷಣವೇ ಆ ದಕ್ಷನ ತಲೆ ಆ ಯಜ್ಞದಲ್ಲಿ ಪೂರ್ಣಾಹುತಿಯಾಗಿ ಕುಂಡದಲ್ಲಿ ಬಿದ್ದು ಸುಟ್ಟು ಹೋಯಿತು. ಸಾಧುವಾದಸ್ತದಾ ತೇಷಾಂ ಕರ್ಮ ಶಂಸತಾಂ ಭೂತ ಪ್ರೇತ ಪಿಶಾಚಾನಾಂ ಅನ್ಯೇಷಾಂ ತದ್ವಿಪರ್ಯಯ. ಅಲ್ಲಿ ದಕ್ಷನ ವಧೆಯಾದಾಗ ಭೂತ ಪ್ರೇತ ಪಿಶಾಚಿಗಳು ಪ್ರಮಥ ಗಣಗಳೆಲ್ಲವೂ ಭಲೆ ಭಲೆ ಸಾಧು ಸಾಧು ಅಂತ ಕೂಗಿದವಂತೆ. ಅಸಾಧುಗಳು ಸಾಧು ಅಂತ ಕೂಗಿದವು. ಕೂಗಿ ದಕ್ಷನ ಕಡೆಯವರೆಲ್ಲ ಅಯ್ಯೋ 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 ಅಂತ ತದ್ವಿಪರ್ಯಯ ಅವರೆಲ್ಲ ಬೊಬ್ಬೆ ಹಾಕಿದ್ರಂತೆ. ಜಹೌ ವೈತಚ್ಚಿರಸ್ತಸ್ಮಿನ್ ದಕ್ಷಿಣಾಗ್ನಾವಮರ್ಷಿತ ತದ್ದೇವ ಯಜನಂ ದಗ್ಧ್ವಾ ಪ್ರಾತಿಷ್ಠ ಗುಹ್ಯಕಾಲಯಂ. ಶಿವ ಅಸಹನೆಯಿಂದ ತಾನು ಕತ್ತರಿಸಿದ ಶಿವನ ತಲೆಯನ್ನು ದಕ್ಷಿಣಾಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟಾಗಿತ್ತು. ಯಜ್ಞಶಾಲೆ ಪೂರ್ತಿ ಸುಟ್ಟು ಹೋಯಿತು. ಕೇವಲ ಅವನು ಮಾತ್ರ ಅಲ್ಲ, ಯಜಮಾನ ಸುಟ್ಟಾಗ ಅಲ್ಲಿದ್ದ ಎಲ್ಲಾ ಪದಾರ್ಥಗಳು ಕೂಡ ಸುಟ್ಟು ಹೋಯಿತು. ಸುಟ್ಟು ಹೋದ ಬಳಿಕ ರುದ್ರದೇವ ಅಟ್ಟಹಾಸ ಕೈಯುತ್ತಾ ಕೈಲಾಸದತ್ತ ದೇವತೆಗಳನ್ನೆಲ್ಲ ದಿಕ್ಕು ದಿಕ್ಕಿಗೆ ಅಟ್ಟಿದ. ತಾನು ಮಾತ್ರ ನೆಟ್ಟ ಕಂಗಳಿಂದ ಕೈಲಾಸದತ್ತ ಸಾಗಿದ ಅನ್ನುವಲ್ಲಿಗೆ 6ನೆಯ ಅಧ್ಯಾಯ ಮುಕ್ತಾಯ ಆಯಿತು. ನಾಳೆ ಮತ್ತೆ 7ನೆಯ ಅಧ್ಯಾಯದ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಏನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ
करोमि यद्यत् सकलं परस्मै नारायणायेति समर्पयामि। तपस्विनो दानपराय यशस्विनो मनस्विनो मां चिरस्तु मङ्गलाः। क्षेमं न विन्दन्ति विना यदर्पणम्। तस्मै सुभद्रश्रवसे नमो नमः। प्रणं ब्रह्महवे ब्रह्माग्नौ ब्रह्मणाहुतं ब्रह्मैव तेन गन्तव्यम् कर्म समाधिना। भवन्तु सुखिनः सर्वे सन्तु निरामयाः। सर्वे भद्राणि पश्यन्तु मा कश्चित् दुःखभाग् भवेत्। अधर्मस्य पराभवः सद्भावना प्राणभृताम् भूयाद् विश्वस्य मङ्गलम्।